ನಾವು WW3 ಗೇಮ್ ಮಾಡ್ತಾ ಇದೀವಿ ನೋಡೋಣ ಸ್ನೇಹಿತರೆ. ಇದು ಇಂಡಿಯಾ ಅಂಡ್ ಪಾಕಿಸ್ತಾನ್ ನೋಡ್ತಾ ಇರ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ವಿಕೆಟ್ಸ್ಗಳು ಎಷ್ಟೆಷ್ಟು ವಿಕೆಟ್ ತೆಗೆದಿವಿ ಅಂತ. ಪಾಕಿಸ್ತಾನ ಮೇಲೆ ನೋಡಿದ ಸ್ನೇಹಿತರೆ, ವಿಕೆಟ್ 1 ಫಸ್ಟ್ ವಿಕೆಟ್, ಎರಡನೇ ಸೆಕೆಂಡ್ ವಿಕೆಟ್. ಪಾಕಿಸ್ತಾನ ಫಸ್ಟ್ ವಿಕೆಟ್ ಅಲ್ಲಿ ಮನೆ ಕಳಿಸಿದ್ವಿ. ಸೆಕೆಂಡ್ ನಾವು ಇಂಡಿಯಾದವರು 201 ರನ್ ಆಡಿ 58ಕ್ಕೆ ಆಲ್ ಔಟ್ ಮಾಡಿ ಕಳಿಸಿದ್ವಿ. ಲಾಸ್ಟ್ ಅಲ್ಲಿ ಟೆಸ್ಟ್ ಚಾಂಪಿಯನ್ಸ್ ಆಗಿದ್ದೀವಿ ನೋಡಿ. ವಿಕೆಟ್ ಸೆಕೆಂಡ್ ಡೇಸ್ ಅಲ್ಲಿ ಸೆಕೆಂಡ್ LBW ಮಾಡ್ಕೊಂಡು ಶಾಂತವಾಗಿ ಆಡ್ತಿದ್ದೀವಿ ನೋಡು ಸ್ನೇಹಿತರೆ. ಎಲ್ಲ ವಿಕೆಟ್ ಎತ್ತಿದ್ವಿ. ನಮ್ಮ ಬೌಲರ್ಸ್ಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಇಂಡಿಯಾ ಬೌಲರ್ಸ್, ಸ್ಪಿನ್ನರ್ಸ್ ಆಗಲಿ, ಆಲ್ರೌಂಡರ್ ಆಗಲಿ, ಮತ್ತೆ ಇನ್ನು ಬೇರೆ ಬೌಲರ್ಸ್ಗಳಾಗಲಿ ಚೆನ್ನಾಗಿ ಆಡಿಸಿದ್ರು. ಬೌಲಿಂಗು ಬ್ಯಾಟಿಂಗು ತುಂಬಾ ಚೆನ್ನಾಗಿತ್ತು. ಅದು ರನ್ನಿಂಗ್ ಅಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊಂಡಿವಿ, ಪರವಾಗಿಲ್ಲ. ಆದ್ರೂ ವಿನ್ ಆಗಿದ್ದು ನಾವೇನೆ. ಇವಾಗ ಇಂಡಿಯಾದವರು ಫಸ್ಟ್ ಮ್ಯಾಚ್ ಆಯ್ತು. ಇವಾಗ ಫಸ್ಟ್ ಇಂದ ಆಡ್ತಾ ಇರೋದು ಇಂಡಿಯಾದವರು. ರನ್ಔಟ್ ಆದ್ವಿ ನೋಡ್ರ ಸ್ನೇಹಿತರೆ. ಇವಾಗ ನಮ್ದು 5 ರನ್ ಬಂದೈತೆ, ನೋ ಬಾಲ್ ಸೇರಿಸಿ. ಇಂಥ ಆಟನ ಮಿಸ್ ಮಾಡ್ಕೊಳ್ಬೇಡಿ. ನಾಟ್ ಔಟ್ ಅಂತ ಕೊಟ್ಟಿದ್ದಾರೆ. ಇವಾಗ ಇಂಡಿಯಾದವರು ನಮ್ಮ ವಿವೇಕ್, ಸುಂದರ್, ಸನ್ನಿ ಕುಮಾರ್ ಅಂತ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು. ಇವಾಗ ಸನ್ನಿ ಕುಮಾರ್ ಅವರು ಆಡಿಸ್ತಿದ್ದಾರೆ. ವಿವೇಕ್ ಅವರು 20 ರನ್ಗೆ ಔಟ್ ಆಯ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಮೊದಲೇ ಔಟ್ ಆದ್ರು. ಇವಾಗ ವಿವೇಕ್ ಅವರು 20ಕ್ಕೆ ಔಟ್ ಆದ್ರು. ಸನ್ನಿ ಕುಮಾರ್ 17ಕ್ಕೆ ವಿಕೆಟ್, 32ಕ್ಕೆ ವಿಕೆಟ್ ಆಯ್ತಾರೆ. ಇನ್ನು ರೋಹಿತ್, ಸುಂದರ್ ಇವರೆಲ್ಲ 0ಗೆ ಔಟ್ ಆಗಿದ್ದಾರೆ. 2 ರನ್ಗೆ ರೋಹಿತ್ ಔಟ್ ಆದ್ರೆ ಸುಂದರ್ ಅವರು 0ಗೆ ಔಟ್ ಆದ್ರು. ಫಸ್ಟ್ ಬಂದಿಗೆ ರನ್ ಔಟ್ ಆದ್ರು. ಸಾಹಿಲ್ ಬಂದವ್ರೆ, 3 ರನ್ ಹೊಡೆದು ಹೋಗ್ತಾ ಇದ್ದಾರೆ. 3 ರನ್ ಹೊಡೆದ್ರು, ಆರಾಮಾಗಿ ಆಡ್ಸ್ಕೊಂಡಿದ್ದಾರೆ. 21 ರನ್ ಸನ್ನಿ ಕುಮಾರ್ ಅವರು. ಇಲ್ಲೇ ಬೈ ಮಿಸ್ಟೇಕ್ ಆಗಿದ್ದು, ಇನ್ನು ಆಡ್ಸಿದ್ರೆ 300 ಮೇಲೆ ಹೋಗಿರೋದು. ಬಟ್ ಅದು ರಿಟರ್ನ್ ಇಂದ ಹೊಡೆದಿದ್ದಕ್ಕೆ ವಿಕೆಟ್ ಆಗ್ಬಿಟ್ರು. ಸರಿ, 16 ಬಾಲ್ಗೆ 32 ರನ್ ಹೊಡೆದು ಔಟ್ ಆಗಿದ್ದಾರೆ. ರಿಟರ್ನ್ ಬಂದು ಮತ್ತೆ ಹೋಗಿ ಮತ್ತೆ ಬಂದಿದ್ದು, ಅದೇ ಬೇಜಾರಾಯ್ತು. ಇವಾಗ ಆಲ್ರೌಂಡರ್ ಬಂದಿದ್ದಾರೆ. ಸಾಹಿಲ್ ಅವರು ಔಟ್ ಆದ್ರು. ದುರ್ಗೆ 5 ರನ್ ಹೊಡೆದವ್ರೆ. ಅರ್ಬಾಜ್ ನೆಕ್ಸ್ಟ್ ಬಂದವ್ರೆ ಆಲ್ರೌಂಡರ್, 1 ರನ್ ಹೊಡೆದವ್ರೆ. ಇನ್ನು ನೆಕ್ಸ್ಟ್ 81 ರನ್ ಸ್ಕೋರ್ ಇಂಡಿಯಾದವ್ರದ್ದು. LBW ಮಾಡ್ಬಿಟ್ರು. ದುರ್ಗಿನ ಮನೆ ಕಳಿಸಿದ್ಮೇಲೆ ಸುಹಾಸ್ ಬಂದವ್ರೆ. ಸುಹಾಸ್ ಅವರು ಸ್ವಲ್ಪ ಹಂಗೋ ಹಿಂಗೋ ಮಾಡಿ 100 ಮೇಲೆ ದಾಟಿಸಿದ್ರು. ಅವರು 26 ರನ್ ಹೊಡೆದ್ರು. ಇವಾಗ ಅರ್ಬಾಜ್ 31 ರನ್ ಹೊಡೆದು ರನ್ ಔಟ್ ಆಯ್ತಾರೆ. ಇನ್ನು ನೆಕ್ಸ್ಟ್ ಆನಂದ ಬತ್ತವ್ರೆ, ಇವರು ರನ್ ಔಟ್ ಆಯ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಜಾಯ್ಸನ್ ಅವರು ಲಾಸ್ಟ್ ಬರ್ತಾ ಇದಾರೆ. ಸರಿ, ಹಿಂಗೆ ಓಡ್ತಾ ಇದಾರೆ ನೋಡಿ. 4 ಹೊಡೆದಿದ್ದಾರೆ, 16 ರನ್ ಮಾಡಿದ್ದಾರೆ ಆನಂದ್ ಅವರು. ಈಗ ರನ್ ಔಟ್ ಆಯ್ತಾರೆ. ಜಾಯ್ಸನ್ ಅವರು 19 ರನ್ ಮಾಡವ್ರೆ. ಆನಂದ 25 ರನ್ ಹೊಡೆದಾರೆ. ಇವಾಗ ನಾನೇ ಬಂದಿರೋದು ಬ್ಯಾಟಿಂಗ್ ಅಲ್ಲಿ. ನೋಡಿ
ಸ್ನೇಹಿತರೆ. ನಾನೊಂದು 4 ಹೊಡೆದಿದ್ದೀನಿ, 12 ರನ್ ಮಾಡಿದ್ದೀನಿ. ನನ್ನ ಕೈ ಎಷ್ಟು ಐತೆ ಅಂದರೆ 201 ರನ್ ಹೋಗಿ 9 ವಿಕೆಟ್ ಐತೆ. 9 ವಿಕೆಟ್ ತೆಗೆದ್ಬಿಟ್ಟವ್ರೆ. ಅದೇ ಬೈ ಮಿಸ್ಟೇಕ್ ಆಗಿದ್ದು 32 ರನ್. ಆಮೇಲೆ ಇವಾಗ ಪಾಕಿಸ್ತಾನ ಈಗ ಆಡ್ತಾ ಇದ್ದಾರೆ. ಫಸ್ಟ್ಗೆ ಬೋಲ್ಡ್ ಎತ್ತಿದ್ವಿ ನೋಡಿ, ಮನೋಜ್ ಸಿಂಗ್ ಮತ್ತೆ ಇನ್ನು ಈಗ ಬಾಬರ್ ಆಜಮ್ ಬೋಲ್ಡ್ ಹೋಗಿದ್ದಾರೆ. ರಿಜ್ವಾನ್ ಮತ್ತೆ ಇವಾಗ ಎಲ್ಲ ಬೋಲ್ಡ್ ಆಯ್ತವ್ರೆ. ಶಫೀಕ್ಯು ನಾನು 3 ವಿಕೆಟ್ ಮಾಡಿದೆ ನೋಡಿ. ರಿಜ್ವಾನ್ ಮನೆಗೆ ಹೋದ್ರು, ಮನೆಗೆ ಕಳಿಸಿದ್ವಿ. ಈಗ ಫಾಲೆಮ್ 0 ಹೊಡೆದಿದ್ದಾರೆ. ಫಾಲೆಮ್ ಅವ್ರು ಇವಾಗ ಬಂದಿದ್ದಾರೆ. ಇವರು 25 ರನ್ ಹೊಡೆದು ಮನೆ ಕಳಿಸಿದ್ವಿ ಹೋಗಪ್ಪ ಅಂತ. ಈಗ ನವೇಜ್ 0 ಹೊಡೆದಿದೆ. ಇವಾಗ ಫಾಲೆಮ್ 7 ರನ್ ಹೊಡೆದಿದ್ದಾರೆ. ಹಿಂಗೆ ಹಾಕೊಟ್ಟಿದ್ದಕ್ಕೆ ನಾವು 4 ಹೊಡೆದ್ಬಿಟ್ಟವ್ರೆ. ಇಲ್ಲಿ ಸ್ನೇಹಿತರೆ ಆಡ್ತಾ ಇದ್ವಿ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಹೆಂಗೋ ಹಿಂಗೋ ಮಾಡಿ ವಿನ್ ಆದ್ವಿ. ಸೆಕೆಂಡ್ ಇನ್ನಿಂಗ್ಸಲ್ಲೂ ವಿನ್ ಆದ್ವಿ. ಕಪ್ ನಾವೇ ಹೊಡೆದಿದ್ದೀವಿ, ಲಾಸ್ಟಲ್ಲಿ ಹೊಡೆದಿದ್ದೀವಿ. ಈ ವಿಡಿಯೋನ ನೋಡಿ ಕೊನೆ ತನಕ ಮಿಸ್ ಮಾಡ್ಕೊಳ್ಬೇಡಿ ನೋಡಿ. 4 ಹೊಡಿತಾ ಇದ್ದಾರೆ, ಎಲ್ಲದನ್ನು ಬಿಟ್ಕೊಟ್ಟಿದ್ದೀವಿ. 16 ರನ್ ನೋಡಿದವ್ರು 20 ರನ್. ಇವಾಗ 20 ಬಾಲ್ಗೆ 10 ರನ್ ಹೊಡೆದಿದ್ದಾರೆ. ಫಾಲೆಮ್ ಇವಾಗ 24 ಬಾಲ್ಗೆ 17 ರನ್ ಹೊಡೆದವ್ರೆ. ಇವಾಗ 21ಕ್ಕೆ 14, 25 ಮನೆ ಕಳಿಸಿದ್ವಿ. ನವೇಜ್ ಮತ್ತೆ 20 ಬಾಲ್ಗೆ 14. ಶೇಖ 4ಕ್ಕೆ 2, 4 ಬಾಲಲ್ಲಿ 2 ರನ್ ಆಡೋರೆ. 31 ಬಾಲಿಗೆ ಅವ್ರ ಮನೆ 25 ರನ್ ಹೊಡೆದಿದ್ದಾರೆ. ಅವ್ರನ್ನ LBW ಕಳಿಸಿ ಯಾಶ್ ಅವ್ರನ್ನ ಹಾಲೆ ಅವ್ರು ಬಂದಿದ್ದಾರೆ. ಇವರು 0ಗೆ ಮನೆ ಕಳಿಸಿದ್ವಿ. ಇವಾಗ ಇವ್ರದೇ ನವೇಜ್ ನಾವು ಬೋಲ್ಡ್ ಮಾಡಿ ಕಳಿಸಿದ್ವಿ. ಅವಾಗಿಂದ ಬೋಲ್ಡ್ ಮಾಡ್ಬೇಕಂತ ಕಾಯ್ತೈತೆ. ಹಾಲೆ ಅವ್ರನ್ನ ವಿಕೆಟ್ ಮಾಡಿ ಕಳಿಸಿದ್ವಿ. ಇವಾಗ 0 ಎಲ್ಲ 0ಗಾಗಿ ವಿನ್ ಆದ್ವಿ ನೋಡಿ ಸ್ನೇಹಿತರೆ. ಈ ಖುಷಿಗೋಸ್ಕರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.